ಹಲೋ ಎವ್ರಿವನ್, ವೆಲ್ಕಮ್ ಟು ಶಾಂತ ಮಾರ್ಗ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾನೇನು ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಇದುವರೆಗೂ ಒಂದು 10 ಮಂತ್ಸ್ ಆಗಿದೆ. ಬಟ್ ಇತ್ತೀಚೆಗೆ UPSC ಕಂಡಕ್ಟ್ ಮಾಡಿರುವಂತಹ ಒಂದು ಎಕ್ಸಾಮ್ ಇದೆ. ಅದರ ಕ್ವಶನ್ಸನ್ನು ಶಾಂತಪ್ಪ ಸರ್ ಕೊಟ್ಬಿಟ್ಟು ಇದು ಎಷ್ಟು ಕವರ್ ಆಗಿದೆ ಕ್ಲಾಸಲ್ಲಿ ಅನ್ನೋದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮಿಗೆ ಎಷ್ಟು ಕ್ಲಾಸಸ್ಸು ಪ್ರಸ್ತುತತೆಯನ್ನು ಪಡೆದಿದೆ ಅನ್ನೋದು ನಿಮಗೆ ಅರಿವಾಗುತ್ತೆ. ಸೊ ಹಾಗಾಗಿ ಐ ಥಾಟ್ ಆಫ್ ಟೇಕಿಂಗ್ ದೀಸ್ ಕ್ವಶನ್ಸ್ ಬೇಸ್ಡ್ ಆನ್ ದ ಗೈಡ್ಲೈನ್ಸ್ ಗಿವನ್ ಬೈ ಶಾಂತಪ್ಪ ಸರ್. ನೋಡಿ, ಟಾಪಿಕ್ಸ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ ನಿಮ್ಮ ಕ್ಲಾಸಲ್ಲಿ. ಓಕೆ, ಸೊ ಆ್ಯಕ್ಚುಲಿ ಇನ್ನು ರೀಸೆಂಟ್ದು ಕ್ವಶನ್ ಲಾಸ್ಟ್ KE ಎಕ್ಸಾಮಲ್ಲೂ ಹಂಗೆ ಆಗಿತ್ತು, ಕ್ವಶನ್ಸ್ ಬಂದಿದೆ. ಬಟ್ ಅಕ್ಟೋಬರ್, ನವಂಬರ್, ಸೆಪ್ಟೆಂಬರ್ದು ತುಂಬ ಕ್ವಶನ್ಸ್ ಕೇಳಿದ್ರು. ಅಷ್ಟೊತ್ತಿಗೆ ಆ 3 ತಿಂಗಳ ದಿನ ಬ್ಯಾಲೆನ್ಸ್ ಇತ್ತು. ಆದರೆ ಕೆಲವು ಕ್ವಶನ್ಸ್ ಡೈರೆಕ್ಟಾಗಿ ಇದರಿಂದ ನನ್ನ ಕ್ಲಾಸಸ್ಸಿಂದ ಬಂದಿದೆ. ಅದನ್ನು ಕೂಡ ಅಲ್ಲಿ ಕ್ಲೇಮ್ ಇಟ್. ಇಲ್ಲಿ ನೋಡಿ, ಯಾಕೆ ಕ್ಲೇಮ್ ಮಾಡ್ಕೊಳ್ಬೇಕಾ ಅಂತ ತಮ್ಮ ಕ್ಲಾಸಸ್ ಬಗ್ಗೆ ತಾವೇ ಹೇಳ್ಕೊಳ್ತಿದ್ದಾರೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಉದ್ದೇಶ ಇಷ್ಟೇ. ಯಾಕಂದರೆ ಶಾರ್ಟ್ ಟೈಮಲ್ಲಿ 24 ಅವರ್ಸಲ್ಲಿ ಇವ್ರು ಎಷ್ಟರ ಮಟ್ಟಿಗೆ ಕ್ಲಾಸ್ ಕವರ್ ಮಾಡೋಕ್ಕಾಗುತ್ತೆ. ಇಷ್ಟು ಕರೆಂಟ್ ಅಫೇರ್ಸ್ ಅಂತಂದರೆ ಒಂದು ದೊಡ್ಡ ಸಾಗರದ ಥರ, ಪೆಸಿಫಿಕ್ ಓಷನ್ ಥರ ಇದೆ. ಅದನ್ನು 24 ಅವರಲ್ಲಿ ಹೇಳೋದಾದರೆ ಹೇಗೆ? ಸೊ ಇದೆಲ್ಲ ಗೊಂದಲಗಳಿರುತ್ತೆ, ಸಂದೇಹಗಳಿರುತ್ತೆ. ಆ ಸಂದೇಹನ ನಾವು ದೂರ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅಷ್ಟೇ ಇದನ್ನು ನಾವು ಕ್ಲೇಮ್ ಮಾಡ್ಕೋತಾ ಇರೋದು. ಓಕೆ, ಸೊ ಎಷ್ಟು ಮ್ಯಾಕ್ಸಿಮಮ್ 24 ಅವರ್ಸಲ್ಲಿ ನಾವು ಎಷ್ಟು ಅದನ್ನು ಬಟ್ಟಿ ಇಳ್ಸೋಕ್ಕಾಗುತ್ತೆ ಅನ್ನೋದನ್ನು ನೋಡಿ ಅದನ್ನು ಅಷ್ಟನ್ನೇ ನಿಮಗೆ ಕೊಟ್ಟಿರ್ತೀವಿ. ಎನಿ ಹಾವ್, ಸೊ ಮೊನ್ನೆ ಬಂದಿರೋಂಥ UPSC ಎಕ್ಸಾಮಲ್ಲಿ ಓಕೆ ಯಾವುದೇದು ತಪ್ಪಂದರೆ INS ನಿಸ್ತಾರ್ ಬಗ್ಗೆ ಹೇಳಿದ್ದೆ. ನೆನಪಿದೆಯಾ ನಿಮಗೆ? INS ನಿಸ್ತಾರ್. ಓಕೆ, ನಿಸ್ತಾರ್ ಅಂದರೆ ಯಾಕೆ ಇದನ್ನು ಕೇಳಿದ್ರು ಅಂತಂದರೆ ರೀಸನ್ ಇಷ್ಟೇ. ಮೊದಲ ಬಾರಿಗೆ ದೇಶೀಯವಾಗಿ ನಾವೇ ತಯಾರಿಸಿದಂತಹ ಒಂದು ಡೀಪ್ ಓಷನ್ ರೆಸ್ಕ್ಯೂ ವೆಸಲ್. ಓಕೆ, ಈಗ ನಿಮಗೆ ಗೊತ್ತಿದೆ ಮತ್ಸ್ಯ 6000 ಅನ್ನುವಂತಹ ಒಂದು ಅಭಿಯಾನ ಅಥವಾ ಈ ಒಂದು ಸಮುದ್ರಯಾನ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಲ್ ಆಫ್ ಯು ನೋ ದಟ್. ಯಾಕೆ ಅಂತಂದರೆ ಈ ಸಾಗರದ ತಳಭಾಗದಲ್ಲಿರುವಂತಹ ಅಪರೂಪವಾದಂತಹ ಮಿನರಲ್ ರಿಸೋರ್ಸಸನ್ನು ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಉತ್ಖನನ ಮಾಡಲಿಕ್ಕೆ. ಸೊ ಈಗೇನಾದರೂ ಬೈ ಚಾನ್ಸ್ ಯಾವುದೋ ಜಲಂತರ್ಗಾಮಿಯಿಂದ ಸಬ್ಮರೈನ್ಸ್ಗಳಿರ್ತಾವಲ್ಲಪ್ಪ, ಅಲ್ಲಿ ಏನಾದರೂ ಅಪಘಾತಕ್ಕೊಳಗಾಗಿ ಅವ್ರಿಗೇನಾದರೂ ಜೀವ ಕುತ್ತು ಬಂದಾಗ ಇಮ್ಮಿಡಿಯೇಟಾಗಿ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಎತ್ಕೊಂಬರೋದು. ಅದಕ್ಕೆ ಅಂತ INS ನಿಸ್ತಾರ್ ಅಂತ ತಂದಿದ್ದಾರೆ. INS ನಿಸ್ತಾರ್ ಇಂಡಿಜಿನಸ್ಲಿ ಬಿಲ್ಟ್. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಇಂಡಿಜಿನಸ್ಲಿ ಬಿಲ್ಟ್ ಅಂದರೆ ಏನು ಗೊತ್ತಾ? ನಾವೇ ತಯಾರಿಸಿರುವಂಥದ್ದು. ಓಕೆ, ಸೊ ಇಂಡಿಜಿನಿಯಸ್ ಅಂಡರ್ ಆತ್ಮನಿರ್ಭರ್ ಭಾರತ್, ದೇಶೀಯವಾಗಿ ನಿರ್ಮಿಸಲಾದಂತಹ ಒಂದು ನೌಕೆ ಆಗಿದೆ. ಓಕೆ, ದಿಸ್ ಈಸ್ ಜಸ್ಟ್ ಟು ರೆಸ್ಕ್ಯೂ ಪರ್ಸನ್ಸ್ ಫ್ರಮ್ ಡೀಪ್ ವಾಟರ್. ಓಕೆ, ಸೊ ಡೀಪ್ ಓಷನಿಕ್ ವಾಟರಿಂದ ರೆಸ್ಕ್ಯೂ ಮಾಡಲಿಕ್ಕೆ, ಅವ್ರನ್ನ ಸುರಕ್ಷಿತವಾಗಿ ಕರ್ತರಲಿಕ್ಕೆ. ಸೊ ಇದನ್ನು ಇತ್ತೀಚೆಗೆ ವಿಶಾಖಪಟ್ಟಣಮಲ್ಲಿ ಅದನ್ನು ಬಿಡುಗಡೆಗೊಳಿಸಿದ್ರು ಅಂತ ಕೂಡ ಹೇಳಿದ್ದೆ. ಸೊ ನಿಸ್ತಾರ್ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ಸೊ ಇದು ಇಂಪಾರ್ಟೆಂಟ್ ಅಂತ ಕೂಡ. ಓಕೆ, ಐ ಯೂಸ್ ಟು ರಿಪೀಟ್ ಇನ್ ದ ಕ್ಲಾಸಸ್. ಇದಾದಮೇಲೆ ಫಸ್ಟ್ ಕೋಆಪ್ರೇಟಿವ್ಸ್ ಯೂನಿವರ್ಸಿಟಿ, ಫಸ್ಟ್ ನ್ಯಾಷನಲ್ ಕೋಆಪ್ರೇಟಿವ್ ಯೂನಿವರ್ಸಿಟಿ. ಕೋಆಪ್ರೇಟಿವ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ಸು. ಓಕೆ, 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಓಕೆ, 19 ಕ್ಲಾಸ್ 1 ಕ್ಲಾಸ್ C ಅಲ್ಲಿ ಬರುತ್ತೆ. ಮತ್ತು 43B ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಬರುತ್ತೆ. ಮತ್ತು ಒಂದು ಲೋಕಲ್ ಬಾಡೀಸಲ್ಲಿ ಯಾವುದಿದೆಲ್ಲ ಬರುತ್ತೆ, ಯಾವ ಆರ್ಟಿಕಲಲ್ಲಿ ಬರುತ್ತೆ. ಅದಾದಮೇಲೆ ಈ ಒಂದು ಸಹಕಾರ ರತ್ನ ಅನ್ನೋಂತಹ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೊ ಕೋಆಪ್ರೇಟಿವ್ಸ್, ಈಗ ಕುಂಭ ಅಂತ ಇದೆ, ಕೋಆಪ್ ಕುಂಭ್ ಅಂತ. ಸೊ ಅದನ್ನ ಕೂಡ, ಅದು ರೀಸೆಂಟ್ ನ್ಯೂಸ್ ಬಿಡಿ. ಸೊ ಕೋಆಪ್ರೇಟಿವ್ಸ್ದು ಐ ಹ್ಯಾವ್ ಟೋಲ್ಡ್ ಯು ಇನ್ ಡೀಟೇಲ್. ಅದರಲ್ಲಿ ಇದು ಸೊ ವೆರಿ ಎಕ್ಸ್ಪೆಕ್ಟಬಲ್, ವೆರಿ ಪ್ರಿಡಿಕ್ಟಬಲ್ ಕ್ವಶನ್ ಇದು. ಯಾಕಂದರೆ ದೇಶದಲ್ಲೇ ಈ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಸಹಕಾರ ಸಚಿವಾಲಯ ಅಂತ ಕೂಡ ತಂದಿರೋದು. ಇನ್ 2021 ಸೊ ವಿ ಹ್ಯಾವ್ ಅನ್ವೀಲ್ಡ್ ದ ನ್ಯೂ ಮಿನಿಸ್ಟ್ರಿ ಕಾಲ್ಡ್ ಆಸ್ ಮಿನಿಸ್ಟ್ರಿ ಆಫ್ ಕೋಆಪ್ರೇಟಿವ್ಸ್. ಓಕೆ, ಸಹಕಾರ ಸಚಿವಾಲಯವನ್ನು ತಂದಿದ್ದೀವಿ. ಹಾಗಾಗಿ ಈ ಕೋಆಪ್ರೇಟಿವ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಅಷ್ಟೇ ಅಲ್ಲ, 2025 ಏನಂತ ಕರಿತೀವಿ? 2025 UN ಕರೆದಿರೋದೇನಂತ? ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪ್ರೇಟಿವ್ಸ್ ಅಂತ, ಸಹಕಾರ ವರ್ಷ, ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಕರೆದಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಇಂಪಾರ್ಟೆಂಟ್ ಆಗೇ ಆಗುತ್ತಲ್ವಾ? ಸೊ ಫಸ್ಟ್ ಕೋಆಪ್ರೇಟಿವ್ ಯೂನಿವರ್ಸಿಟಿ ಯಾವುದು ಅಂತಂದರೆ ತ್ರಿಭುವನ್ ಕೋಆಪ್ರೇಟಿವ್ ಯೂನಿವರ್ಸಿಟಿ. ಇಟ್ ಈಸ್ ಇನ್ ಗುಜರಾತ್, ಗುಜರಾತಲ್ಲಿ. ಸೊ ಇದು ಕೂಡ ಡಿಸ್ಕಷನ್ ಆಗಿದೆ ಕ್ಲಾಸಲ್ಲಿ. ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್.
ಸೊ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟು ಅಂದರೆ ನಮ್ಮ ಎಜುಕೇಷನ್ನು ಎಷ್ಟು ಕಳವಳಕಾರಿಯಾಗಿದೆ. ಓಕೆ, ನಾವು ಅನ್ಕೋತಾ ಇರೋದು ತುಂಬ ಅಡ್ವಾನ್ಸ್ಮೆಂಟು, ತುಂಬ ಟೆಕ್ನಾಲಜಿಲಿ 5G 6G ಅಂತ ಹೋಗ್ತಿದ್ದೀವಿ. ಓಕೆ, ಸೊ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಇದೆ ಎಜುಕೇಷನ್ ಬಗ್ಗೆ. ಆದರೆ ಈ ಯುನೆಸ್ಕೋ ಒಂದು ವರದಿನ ಹೊರಗಾಕಿತ್ತು ಏನಂತಂದರೆ, ಸೊ ಆ ಒಂದು ಡ್ರಾಪ್ ಔಟ್ ರೇಷಿಯೋ ಜಾಸ್ತಿ ಆಗ್ತಿದೆ. ಓಕೆ, ಸೊ ಇದಕ್ಕೋಸ್ಕರ ಅದನ್ನು 2 ಎಕ್ಸಾಮಲ್ಲಿ ಕೇಳಿದ್ದಾರೆ. ಬರೀ ಈ ಒಂದು ವರದಿಯನ್ನು ಈ EPFO ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಅದನ್ನು ನಾನು ಕ್ಲಾಸಲ್ಲಿ ಹೇಳಿದೆ. ಯುನೆಸ್ಕೋ ವರದಿಗಳನ್ನು ನೀವು ಭಾಳ ಮುಖ್ಯವಾಗಿ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕೇಳ್ತಿರ್ತಾರೆ. ಓಕೆ, ಸೊ ಮಲ್ಟಿಪಲ್ ಟೈಮ್ಸ್ ಐ ಫೋಕಸ್ಡ್ ಆನ್ ಇಟ್. ಏನಂತಂದರೆ ವರದಿ ಅಷ್ಟೇ ನೋಡ್ಕೊಳ್ಳೋದಲ್ಲ, ನೀವು ಈ ವರದಿನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂತ. ಈ ಒಂದು ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟನ್ನು ಯುನೆಸ್ಕೋ ರಿಲೀಸ್ ಮಾಡಿದೆ ಅಂತ ಹೇಳಿದೆ. ನೆಕ್ಸ್ಟು ಸಿಂಬೆಕ್ಸ್, ಇದು ಅಂದರೆ ಈ ಸಂಭ್ಯಾಸಗಳು ಹೇಳ್ಬೇಕಾದ್ರೆ ರೀಸೆಂಟು ಸಿಂಬೆಕ್ಸ್ ಹೇಳಿದೆ. ಸೊ ಏನಪ್ಪ ಸಿಂಬೆಕ್ಸ್ ಅಂತಂದರೆ ಇಂಡಿಯಾ ಸಿಂಗಪೂರ್ ಮ್ಯಾರಿಟೈಮ್ ಬಯಲಾಟ್ರಲ್ ಎಕ್ಸಸೈಸ್. ಇಲ್ಲೇ ನೋಡಿ, ಸಿಂಗಪೂರ್ ಇಂಡಿಯಾ ಮ್ಯಾರಿಟೈಮ್ ಅಂದರೆ ಸಾಗರ ಸಮರಾಭ್ಯಾಸ ಅಥವಾ ನೌಕಾ ಸಮರಾಭ್ಯಾಸ ಅಂತ, ಮ್ಯಾರಿಟೈಮ್ ಬಯಲಾಟ್ರಲ್ ಎಕ್ಸರ್ಸೈಸ್. ಓಕೆ, ಅದನ್ನು ಸಿಂಬೆಕ್ಸ್ ಅಂತ ಕರಿತೇವೆ ಅದು ಕೂಡ. ಓಕೆ, ಸೊ ನೆಕ್ಸ್ಟ್ ಸ್ವಾಮಿತ್ವ ಸ್ಕೀಮ್. ನಾನು ನಿಮಗೆ ಸ್ವಾಮಿತ್ವ ಸ್ಕೀಮ್ ಹೇಳಿದೆ, ನಕ್ಷಾ ಸ್ಕೀಮ್ ಅಂತ ಹೇಳಿದ್ದೆ, ನಂಬಿಕೆ ನಕ್ಷೆ, ಈ ಮೂರನ್ನ ಒಂದು ಕಡೆ ಹೇಳ್ತಿದ್ದೆ. ಯಾಕಂದರೆ ಹಳ್ಳಿ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಈ ಒಂದು ಆಸ್ತಿ ಪಾಸ್ತಿಗಳನ್ನು ನಿಖರವಾಗಿ ಡ್ರೋನ್ಗಳ ಸಹಾಯದಿಂದ ಅದನ್ನು ಮಾಪನ ಮಾಡಿ ಸಮೀಕ್ಷೆ ಮಾಡಿ ಆ ವಾರಸುದಾರರಿಗೆ ಕೊಡ್ತಿದ್ದಂತಹ ಒಂದು ಕೆಲಸ ಈ ಒಂದು ಸಮೀಕ್ಷೆ ಯೋಜನೆಯಡಿ ಮಾಡ್ತಿತ್ತು ಸರ್ಕಾರ. ಅದೇ ಥರ ಇದು ಗ್ರಾಮೀಣ ಭಾಗದಲ್ಲಿ. ವಾಟ್ ಅಬೌಟ್ ಅರ್ಬನ್ ಹ್ಯಾಬಿಟೇಷನ್, ಈ ಒಂದು ನಗರ ಭಾಗಗಳಲ್ಲಿರುವಂತಹ ನಿವಾಸಗಳ ಸಮೀಕ್ಷೆ ಮಾಡುವಂತಹ ಒಂದು ಯೋಜನೆ ಅದು ನಕ್ಷ ನ್ಯೂಸಲ್ಲಿ ಇದ್ದಿದ್ದಕ್ಕೆ ಐ ಹ್ಯಾವ್ ಟೇಕನ್ ಸ್ವಾಮಿತ್ವ ಸ್ಕೀಮ್ ಆಲ್ಸೋ. ಸ್ವಾಮಿತ್ವ ಮತ್ತು ನಕ್ಷ ಹೇಳಿದೆ. ನಂಬಿಕೆ ನಕ್ಷೆ ಅಂತಂದರೆ ಇನ್ನು ಬೆಂಗಳೂರಲ್ಲಿ ಇದು ಲಾಸ್ಟ್ ಟೈಮು KS ಪ್ರಿಲಿಮ್ಸ್ ಕೇಳಿದರು. ನಂಬಿಕೆ ನಕ್ಷೆ ಏನಕ್ಕೆ ಅಂತಂದರೆ ಅಗೇನ್ ಇಟ್ ಈಸ್ ಫಾರ್ ನಮ್ಮ ಬೆಂಗಳೂರಲ್ಲಿರುವಂತಹ ಈ ಮನೆಗಳನ್ನು ಕಟ್ಸ್ಕೋಬೇಕಾದ್ರೆ ನಂಬಿಕೆ ನಕ್ಷೆಯಲ್ಲಿ ಇದನ್ನು ನೋಂದಣಿ ಮಾಡಿಸೋದನ್ನು ಸರಳೀಕೃತಗೊಳಿಸ್ಲಿಕ್ಕೆ. ಓಕೆ, ಟು ಮೇಕ್ ದಿಸ್ ಪ್ರೋಸೆಸ್ ವೆರಿ ಸಿಂಪಲ್. ಓಕೆ, ಸೊ ನಂಬಿಕೆ ನಕ್ಷೆ ಅನ್ನೋದು ತಂದಿದ್ದಾರೆ. ಎನಿ ಹೌ, ಸೊ PM ಯುವ ಅಂತ ಹೇಳಿದ್ದೆ. ಯುವ ಸ್ಕೀಮ್ಸ್ ವೆರಿ ಇಂಪಾರ್ಟೆಂಟ್. PM ಯುವ ಸ್ಕೀಮ್ಸ್ ಅಂತಂದರೆ ಯುವ ಅದರಲ್ಲೇ ಇದೆ. ಯುವ ಲೇಖಕರನ್ನು ಉತ್ತೇಜಿಸಲಿಕ್ಕೆ ಸರ್ಕಾರ ಸಾಹಿತ್ಯ ವಿಭಾಗದಲ್ಲಿ ಯುವ ಲೇಖಕರನ್ನು ಉತ್ತೇಜಿಸಲಿಕ್ಕೆ ಈ ಒಂದು ಯುವ ಸ್ಕೀಮ್ ಅಂತ ಕೂಡ ತಂದಿದ್ದಾರೆ. ಸೊ ದಾಟ್ ಆಲ್ಸೋ ಐ ಡಿಸ್ಕಸ್ಡ್. SDG ಎಷ್ಟು ಸುಮಾರು ಜೊತೆ ನಿಮ್ಗೆ ಹೇಳ್ಬೇಕಾದ್ರೆ ಹೇಳ್ತಿದ್ದೆ, UNSDG ಅಂತ, ಬರೀ SDG ಅಂತಿರಲಿಲ್ಲ, UN ಅಷ್ಟೇ ನೋಡಿ. UNSDG ನೆನಪಿದ್ರೆ ಈಸಿಯಾಗಿ SDG ಯಾರು ಜಾರಿಗೊಳಿಸಿದ್ರು ಅಂತ, ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ. ಸೊ ಒನ್ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದಿಸ್. ಓಕೆ, ಅದಾದಮೇಲೆ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ಗಳು ನಾನು ನಿಮಗೆ ಓಕೆ, ಸೊ ಎಲ್ಲ ಟೆರರಿಸಮ್ ಇಂಡೆಕ್ಸು, ಪೀಸ್ ಇಂಡೆಕ್ಸು, ಹ್ಯಾಪಿನೆಸ್ ಇಂಡೆಕ್ಸು, ಓಕೆ, ಕರಪ್ಷನ್ ಇಂಡೆಕ್ಸು. ಸೊ ಟೆರರಿಸಮ್ ಇಂಡೆಕ್ಸ್ ಯಾಕೆ ಇಂಪಾರ್ಟೆಂಟ್ ಹೇಳಿ? ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆಪರೇಷನ್ ಸಿಂಧೂರ್ ಆಗಿದ್ದರಿಂದ ಸೊ ನಮ್ಮ ಭಾರತ ಹೌ ಇಟ್ ಹ್ಯಾಸ್ ಗಾಟ್ ಇಂಪ್ಯಾಕ್ಟೆಡ್ ಬೈ ದಿಸ್ ಪಹಲ್ಗಾಮ್ ಅಟ್ಯಾಕಿಂದ. ಓಕೆ, ಸುಮಾರು ವರ್ಷಗಳಾಗಿತ್ತು ಭಾರತದ ಮೇಲೆ ಭಯೋತ್ಪಾದನೆ ಜರುಗಿ. ಅದಕ್ಕೋಸ್ಕರ ಆ ಒಂದು ಆಸ್ಪೆಕ್ಟಿಂದ ಟೆರರಿಸಮ್ ಇಂಡೆಕ್ಸನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಅಂತ. ಇದು ಎಕಾನಮಿ ಟಾಪಿಕ್ಕು. ಸೊ ಬಟ್ ಆದರೂ ಕರೆಂಟ್ ಅಫೇರ್ಸಲ್ಲಿ ಅವಾಗ ಮರುಕಳಿಸ್ತಾ ಇರುತ್ತೆ. ವೇವ್ಸ್ ಶೃಂಗಸಭೆ. ಓಕೆ, ಗ್ಯಾಫೆಕ್ಸ್ ಅಂತ ಒಂದು ಶೃಂಗಸಭೆ ಇದೆ, ವೇವ್ಸ್ ಶೃಂಗಸಭೆ ಅಂತ ಇದೆ. ಗ್ಯಾಫೆಕ್ಸ್ ಆಗಿರೋದು ನಮ್ಮಲ್ಲಿ, ಓಕೆ, ನಮ್ಮ ಕರ್ನಾಟಕದಲ್ಲಿ ವೇವ್ಸ್ ಶೃಂಗಸಭೆ ಇದು ಎಲ್ಲ ಆಯಿತು. ಇದರ ಆಬ್ಜೆಕ್ಟಿವ್ ಏನು, ಯಾವ ಮಿನಿಸ್ಟ್ರಿ ಅಂತ ಹೇಳಿದೆ. ಸೊ ಅದು ಕೂಡ ಇಷ್ಟು ಕ್ವಶನ್ಸ್ ಕವರ್ ಆಗಿರೋದು. ಸೊ ಇನ್ನು ಮುಂದಿನ ತಿಂಗಳುಗಳಲ್ಲಿ ಇವಾಗ ಆಮೇಲೆ ನಾನು ಕವರ್ ಮಾಡಿರೋದು. ಓಕೆ, ಇವಾಗ ನಾನು ಪ್ರೊಕ್ಲೈಮ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ಅಷ್ಟೊತ್ತಿಗೆ ನಾನು ಕ್ಲಾಸ್ ಮಾಡೋಷ್ಟೊತ್ತಿಗೆ ಈ ಪೇಪರ್ ಬರೋಷ್ಟೊತ್ತಿಗೆ, ಎಕ್ಸಾಮ್ ಆಗೋಷ್ಟೊತ್ತಿಗೆ ಇಷ್ಟು ಟಾಪಿಕ್ಸ್ ನನ್ನ ಕ್ಲಾಸಿಂದ ಕವರ್ ಆಗಿತ್ತು. ಇನ್ನು ಉಳಿದಂತೆ ಓಕೆ, ಆ ತದನಂತರದಲ್ಲಿ ಮಾಡಿರೋದು ಬೇರೆ. PM ವಿಕಾಸ್ ಯೋಜನೆ, ಪೋಷಣು, ಮತ್ತು ಈ ಒಂದು ಸಫಾಯಿ ಅಪ್ನಾ ಬಿಮಾರಿ ಬಗಾವೋ, ಇವೆಲ್ಲ ಕೂಡ ಲೇಟರ್ ಕ್ಲಾಸಸ್ ಐ ಹ್ಯಾವ್ ಕವರ್ಡ್ ಇಟ್. ಓಕೆ, ಸೊ ದಟ್ ಐ ಕಾಂಟ್ ಕ್ಲೇಮ್ ನೌ. ಸೊ ಇಷ್ಟು ಈ ಒಂದು EPFO ಎಕ್ಸಾಮ್ ದೃಷ್ಟಿಯಿಂದ. ಸೊ ಇದಾದಮೇಲೆ ಪುಸ್ತಕದಲ್ಲಿ ಇನ್ನು ಉಳಿದಿದ್ದೆಲ್ಲ ಕೂಡ ಆಲ್ಮೋಸ್ಟ್ ಐ ಹ್ಯಾವ್ ಕವರ್ಡ್. 3 ಸಮಿಟ್ ಅಂತ ಬಂದಿದೆ, ಡಿಜಿಟಲ್ ಥ್ರೆಟ್ ರಿಪೋರ್ಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಅದಾದಮೇಲೆ ಯೂನಿಕಾರ್ನ್ ಕಂಪನೀಸ್ ಬಗ್ಗೆ ಅದನ್ನೆಲ್ಲ ಬುಲೆಟ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದೆ. ಓಕೆ, ಸೊ ನಿಮಗೆಲ್ಲ ಗೊತ್ತಿದ್ದಾಗೆ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ ಈಗ ಕರೆಂಟ್ ಅಫೇರ್ಸಿಗೆ. ಕಂಪ್ಲೀಟ್ 1 ಇಯರ್ ಕ್ರಿಸ್ಪ್ ಆಗಿ
ದ ಟೋಟಲ್ ಜಿಸ್ಟ್ ಆಫ್ ಕರೆಂಟ್ ಅಫೇರ್ಸ್. ನೀವು ಹುಡ್ಕೋಷ್ಟಿಲ್ಲ ಎಲ್ಲಿ ಅದು ಯಾವ ಪಾಯಿಂಟ್ ಎತ್ಕೋಬೇಕು ಆ ಆರ್ಟಿಕಲಲ್ಲಿ ಅಂತ ಹುಡ್ಕೋಷ್ಟಿಲ್ಲ. ಅದನ್ನು ನಾನು ಹುಡುಕಿ ಎಕ್ಸಾಮಿಗೆ ಎಲ್ಲಿ ಕ್ವಶನ್ ಫ್ರೇಮ್ ಮಾಡ್ತಾರೋ ಆ ಪಾಯಿಂಟನ್ನು ಫೋಕಸ್ ಮಾಡಿ ಬರೆದಿದ್ದೇನೆ. ಓಕೆ, ಸೊ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ನಾನು ಶಾಂತಪ್ಪ ಯೂಟ್ಯೂಬ್ ಚಾನಲ್, ಶಾಂತಮಾರ್ಗ ಯೂಟ್ಯೂಬ್ ಚಾನಲಲ್ಲಿ ಸರ್ನ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಎಷ್ಟು ಕ್ರಿಸ್ಪ್. ನಾನು ಫಸ್ಟ್ ಕೇಳಿದೆ, ಸರ್ 24 hours ಕಷ್ಟ ಆಗಲ್ವಾ ಅಂತ. ಮೇಡಮ್, ಜಾಸ್ತಿ ಎಲಾಬ್ರೇಟ್ ಮಾಡ್ಕೊಂಡು ಹೋದರೆ ಮಕ್ಕಳಿಗೆ ಇವಾಗ ಅಷ್ಟು ಪೇಷನ್ಸ್ ಇಲ್ಲ, ಎಲ್ಲರಿಗೂ ಕೂಡ ರೆಡಿಮೇಡ್ ಫುಡ್ ಬೇಕು. ಓಕೆ, ಸೊ ಆಮೇಲೆ ವಾಸ್ಟ್ ಸಿಲೆಬಸ್ ಇದೆ. ಸೊ ವಾಸ್ಟ್ ಸಿಲೆಬಸ್ಸನ್ನು ಅವರು ಮಲ್ಟಿಪಲ್ ರಿವಿಷನ್ ಮಾಡಿದ್ರೆ ಅಷ್ಟೇ ಕೂಡ ಅವ್ರಿಗೆ ಎಕ್ಸಾಮ್ಗೆ ಅಟೆಂಡ್ ಮಾಡಲಿಕ್ಕಾಗೋದು. ಅದನ್ನು ನೀವು ಅಷ್ಟು ಕಂಟೆಂಟ್ನ ಆದಷ್ಟು ಕನ್ಸೈಸ್ ಮಾಡಿ ಇಂಪಾರ್ಟೆಂಟ್ ಇರೋದನ್ನು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತ. ಸೊ ಸರ್ತ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಅದು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತ. ಸೊ ರ್ಯಾಂಕ್ ಹೋಲ್ಡರ್ಸ್ದು ಅದೊಂದು ಸ್ಟ್ರಾಟಜಿ ಅಂತ ಇರುತ್ತೆ. ಸ್ಟ್ರಾಟಜಿ ಇಲ್ಲದೆ ಪಾಸ್ ಆಗೋಕ್ಕಾಗಲ್ಲ UPSC. ಸರ್ದು ಆ ಸ್ಟ್ರಾಟಜಿ ಇಟ್ಸ್ ವೆರಿ ಇಂಪ್ರೆಸಿವ್. ಓಕೆ, ಆ ಹೈ ಹೀಲ್ಡಿಂಗ್ ಟಾಪಿಕ್ಸನ್ನು ಮಿಸ್ ಮಾಡದೆ ಹೇಳಿದ್ದು ಸರ್ದು ಇದೊಂದು ಸ್ಟ್ರಾಟಜಿ ನಾನು ಕೂಡ ತೆಕ್ಕೊಂಡಿದ್ದೀನಿ ನನ್ನ ಪುಸ್ತಕದಲ್ಲೂ ಕೂಡ. ಸೊ ಹೈ ಹೀಲ್ಡಿಂಗ್ ಟಾಪಿಕ್ ಸ್ಟ್ರಾಟಜಿ ಅಂತಲೇ ಒಂದಷ್ಟು ಒಂದು 50 ಟಾಪಿಕ್ಸನ್ನು ಬುಕ್ಕಲ್ಲೂ ಹಾಕಿದ್ದೀನಿ, ಮೋಸ್ಟ್ ಪ್ರೆಡಿಕ್ಟಬಲ್ ಟಾಪಿಕ್ಸ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಇಷ್ಟು ಅನುಕೂಲವನ್ನು ನೀವು ಒಂದು 24-25 ಅವರ್ ಕ್ಲಾಸಲ್ಲಿ ಪಡ್ಕೋಬೋದು. ಓಕೆ, ಕ್ವಿಕ್ಕಾಗಿ ಇನ್ನೂ ನಿಮಗೆ ಅಂದರೆ ಫಾಸ್ಟಾಗಿ ಹೇಳ್ಕೊಂಡು ಹೋಗಿದ್ದೀನಿ. ಒಂದೇನಂದರೆ ತುಂಬ ಒಂದು ಟಾಪಿಕ್ ತೊಗೊಂಡು ತುಂಬ ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲ ಹೇಳ್ಕೊಂಡು ಎಲಾಬ್ರೇಟಿವ್ ಆಗಿ, ಯಾಕಂದರೆ 24 hours ನೀವು ಸಿಲೆಬಸ್ ಕವರ್ ಮಾಡಬೇಕು ಅಂತಂದರೆ ಐ ಕ್ಯಾನಾಟ್ ಟೇಕ್ ದ್ಯಾಟ್ ರಿಸ್ಕ್. ಸೊ ಟು ದ ಪಾಯಿಂಟ್ ಎಷ್ಟು ಹೇಳಬೇಕು ಅಷ್ಟು ಹೇಳಿ ಹೋಗಿದ್ದೇನೆ. ಸೊ ಐ ಡೆಫಿನೆಟ್ಲಿ ಅಶ್ಯೂರ್ ಯು ವಿಲ್ ಗೆಟ್ ಕ್ವಶನ್ ಔಟ್ ಆಫ್ ಇಟ್. ಸೊ ಅದಕ್ಕೆ ಪ್ರೂಫ್ ಅಥವಾ ಪುರಾವೆಯಾಗಿ 2 ಕೊಟ್ಟಿದ್ದೀವಿ. ಲಾಸ್ಟ್ ಟೈಮ್ ಪಂಜಾಬ್ ಸ್ಟೇಟ್ ಸರ್ವಿಸ್ ಕಮಿಷನಿಂದ, ಆವಾಗಲೂ ಕೂಡ ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿರಲಿಲ್ಲ. ಮತ್ತು ಸೊ ಇವಾಗ ಒಂದು UPSC ಎಕ್ಸಾಮ್ ಇದೆಯಲ್ಲ, ಅದರಲ್ಲಿ ಆಗಿರುವಂತಹ ಒಂದು EPFO ಎಕ್ಸಾಮು, ಅದರಲ್ಲಿ ಆಗಿರುವಂತಹ ಕ್ವಶನ್ ಸರ್ ಏನಕ್ಕೆ ಇದನ್ನು ಕೊಡ್ತಿದ್ರು ಅಂದರೆ ಮಕ್ಕಳಿಗೆ ಅನ್ನಿಸ್ಬೇಕು, ಓಕೆ ಪಾಠ ಮಾಡ್ತಿರೋದು ಪ್ರಸ್ತುತತೆ ಇದೆಯಾ ಇಲ್ವಾ. ಓಕೆ, ಆವಾಗ ತಾನೇ ನಂಬಿಕೆ ಬರೋದು. ಯಾವುದೋ ನಾವು ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಹೋಗಿ ಓಕೆ ಟೈಮ್ ಪಾಸ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅನಿಸುತ್ತೆ ನಿಮ್ಮ ದುಡ್ಡು ವೇಸ್ಟು, ನಿಮ್ಮ ಸಮಯನೂ ವೇಸ್ಟ್ ಅಂತ. ಓಕೆ, ಹಾಗಾಗಬಾರ್ದು ಅಂತಂದರೆ ನಿಮಗೆ ವಿ ಹ್ಯಾವ್ ಟು ಶೋ ಸಮ್ ಎವಿಡೆನ್ಸ್. ಓಕೆ, ಹೌದಪ್ಪ ನಾವು ಎಕ್ಸಾಮ್ ದೃಷ್ಟಿಯಿಂದಲೇ ಮಾಡ್ತಿದ್ದೀವಿ. ಓಕೆ, ಸೊ ದ ಕ್ಲಾಸಸ್ ಆರ್ ವೆರಿ ವರ್ತ್ ಫಾರ್ ಯು ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡಿರೋದು. ಓಕೆ, ಸೊ ಇದು ಈ 24 hours ಕ್ಲಾಸಸ್ಸು ನಿಮಗೆ ಶಾಂತಮಾರ್ಗ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆಸಕ್ತಿ ಇರೋರು ಸಂಪರ್ಕಿಸ್ಬೋದು. ಓಕೆ, ನೆಕ್ಸ್ಟ್ ಎಲ್ಲರಿಗೂ KE ಎಕ್ಸಾಮಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.